ವ್ಯಾಸಂಗಕ್ಕಾಗಿ ಬೇರೆ ಬೇರೆ ಶಾಲೆಗಳಿಗೆ ಅವರು ಮುಂದೆ ದಾಖಲಾದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿ ಅವರಿಗೆ ಒಂದು ಶಾಲೆಯ ಬಗ್ಗೆ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಹೆಮ್ಮೆ ಇರೋ ಹಾಗೆ ಮಾಡಿರ್ತಕ್ಕಂಥ ಮತ್ತು ಅವರ ವಿದ್ಯಾರ್ಥಿಯ ಜೀವನದಲ್ಲಿ ಅತ್ಯಂತ ಸವಿಯ ನೆನಪಾಗಿ ಉಳಿತಕ್ಕಂಥ ಒಂದು ಕಾರ್ಯಕ್ರಮ ಈ ಗ್ರಾಜ್ಯುಯೇಷನ್ ಡೇ ಅನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಮತ್ತು ಎಲ್ಲ ಗ್ರಾಮಸ್ಥರನ್ನು ಮತ್ತು ಪೋಷಕರನ್ನು ಆಹ್ವಾನಿಸಿ ಈ ಒಂದು ಅವರ ಸಮ್ಮುಖದಲ್ಲಿ ಮಕ್ಕಳಿಗೆ ಈ ಒಂದು ವರ್ಷದಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದರ ಬಗ್ಗೆ ಒಂದು ಕಿರುಪರಿಚಯವನ್ನು ಈಗಾಗಲೇ ನಮ್ಮ ಮಾಂತೇಶ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಹೇಳಬೇಕಂದ್ರೆ ಈ ವಾಗ್ತಾ ಕಷ್ಟದಿನಲ್ಲಿಯೇ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಾಕನಹಳ್ಳಿ ಶಾಲೆಯಲ್ಲಿ ವರ್ಷ ಪೂರ್ತಿ ವಿವಿಧವಾಗಿರ್ತಕ್ಕಂಥ ಚಟುವಟಿಕೆಗಳು ಪಾಠಗಳು ಎಲ್ಲವೂ ಸಹ ಅತ್ಯುತ್ತಮವಾಗಿ ನಡೆಯುತ್ತೆ. ಪ್ರತಿ ಶನಿವಾರ ಮತ್ತು ಭಾನುವಾರ ವಿಶೇಷವಾಗಿರ್ತಕ್ಕಂಥ ಸಹಪಠ್ಯ ಚಟುವಟಿಕೆಗಳು ಇಲ್ಲಿರ್ತಕ್ಕಂಥ ಕಾರ್ಯಕ್ರಮ ಚಿತ್ರಕಲೆ ಇರ್ಬೋದು, ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪರ್ಧೆಗಳು, ರಸಪ್ರಶ್ನೆ ಕಾರ್ಯಕ್ರಮಗಳು, ಆಟಗಳನ್ನು ಆಡ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕೆ ವಿಶೇಷವಾಗಿ ಕಂಪ್ಯೂಟರ್ ಜ್ಞಾನದ ಒಂದು ಕಲಿಕೆಯನ್ನು ಇಲ್ಲಿ ವಿಶೇಷವಾಗಿ ಆಸಕ್ತಿ ವಹಿಸಿದ ಬಾಬು ಪ್ರಕಾಶ್ ಸರ್ ಅವರು ಒಂದು ಸಹಕಾರದಿಂದ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಅವ್ರ ವೈಯಕ್ತಿಕವಾಗಿ ಅವರು ಶಾಲೆಗೆ ಒಂದು ಕೊಡುಗೆಯಾಗಿ ಇಲ್ಲಿ ಕೊಟ್ಟು ಅವರು ಸ್ವತಃ ಇಲ್ಲೇ ಶಿಕ್ಷಕರಾಗಿ ಒಂದು ಸೇವೆಯನ್ನು ಒಂದು ಶನಿವಾರ ಭಾನುವಾರ ಬಿಡುವಿನ ಅವಧಿಯಲ್ಲಿ ಬಂದು ಅವರು ಮಾಡ್ತಾ ಇದ್ದಾರೆ. ಇದನ್ನು ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದು. ಸೊ ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳು ನಿಜವಾಗ್ಲೂ ಪುಣ್ಯವಂತರು. ನಾವೆಲ್ಲ ಓದಬೇಕಾಗಿದೆ, ಇಂಥ ಒಂದು ಸೌಭಾಗ್ಯ ನಮಗೆಲ್ಲ ಇರಲಿಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಒಂದು ಏನು ಶಾರದಾ ಪೂಜೆ ಅಂತ ಮಾಡ್ತಾರೆ, ನಾವೆಲ್ಲ ಓದಾಗಿದ್ದ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಓದಂಥ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇಲ್ಲಿ ಒಂದು ಶಿಕ್ಷಣದ ಒಂದು ಪ್ರಾಮುಖ್ಯತೆಯನ್ನು ಮತ್ತು ಅವರ ನಮ್ಮ ಶಾಲೆಯ ಬಗ್ಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಅಭಿಮಾನವನ್ನ ನಮ್ಮ BO ಸರ್ ಕೂಡ ಮೊನ್ನೆ ಹೋದಾಗ ಹೇಳಿದ್ರು. ನನ್ನ LB ಆಗಿ ಹೊಸಕೋಟೆ ತಾಲೂಕಿಗೆ ಅಪಾಯಿಂಟ್ ಮಾಡಿದಾಗ ಸರ್ ಹೇಳ್ತಾ ಇದ್ರು, ನಿಮ್ಮ ಶಾಲೆ ಈ ಒಂದು ಹೊಸಕೋಟೆ ತಾಲೂಕಿಗೆ ಮಾದರಿಯ ಶಾಲೆ ಆಗಿದೆ, ನಿಮ್ಮ ಶಾಲೆ ಪ್ರೈವೇಟ್ ಶಾಲೆಗೂ ಕೂಡ ಕಾಂಪೀಟ್ ಕೊಡ್ತಾ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ 54 ಸ್ಟ್ರೆಂತ್ 3 ಪ್ರೈವೇಟ್ ಶಾಲೆಗಳಲ್ಲಿ ಬದುಕೋದು ಅಷ್ಟು ಸರಳ ಅಲ್ಲ. ಮನಸ್ಸು ಮಾಡಿದ್ರೆ, ಪೋಷಕರು ಮನಸ್ಸು ಮಾಡಿದ್ರೆ ಇದನ್ನ 100 ಗಟ್ಟಿಗೆ ತೆಗೆದುಕೊಂಡು ಹೋಗಬಹುದು. ನೀವೆಲ್ಲರೂ ನಮ್ಮ ಶಾಲೆ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ನ ಪ್ರಚಾರವನ್ನ ಬೇರೆ ಕಡೆ ಎಲ್ಲ ಕೊಡಿ. ಖಂಡಿತ ನಾವು 100ರ ಗಡಿಯನ್ನ ದಾಟುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದನ್ನ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಪ್ರೀತಿಯ ಪೋಷಕರೇ. ಆಮೇಲೆ ಪೋಷಕರ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು. ಒಂದು ಕಾರ್ಯಕ್ರಮ ಅಂತ ನಡೀತಾ ಇದೆ ಅಂದ್ರೆ ಒಂದು 100 ಜನ ಆದ್ರೂ ಇರಬೇಕು ಅಂತಕ್ಕಂಥದ್ದು. ಇನ್ನು ಹೆಚ್ಚು ಒಲವನ್ನ ತೋರಿಸಿ, ಇನ್ನು ಹೆಚ್ಚು ಪ್ರೀತಿಯನ್ನ ನಮ್ಮ ಶಾಲೆ ಬಗ್ಗೆ ತೋರಿಸಿ, ಮಕ್ಕಳ ಒಂದು ಚಟುವಟಿಕೆಗಳಲ್ಲಿ ನೀವು ಇನ್ವಾಲ್ವ್ ಆಗಿ ಇನ್ನೂ ಅದು ತುಂಬಾ ಅರ್ಥಗರ್ಭಿತವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಮಕ್ಕಳು ಈಗ ಏನು ಕುತ್ಕೊಂಡಿದಾರಲ್ಲ, ನಮಗನ್ಸುತ್ತೆ ಇದೀಗ ತಾನೇ ಮಕ್ಕಳನ್ನ ಕೈ ಹಿಡಿದು ಶಾಲೆಗೆ ಬಿಡಕ್ ಹೊರಟಿದೀವಿ ಏನೋ ಅನಿಸ್ತಾ ಇದೆ. ಬಟ್ ಇವತ್ತು ನೋಡಿದ್ರೆ ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ, 7ನೇ ಕ್ಲಾಸ್ ಮುಗಿಸಿ ಹೈಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿ ಕೂತ್ಕೊಂಡಿದ್ದಾರೆ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಇಷ್ಟೆಲ್ಲ ಕಾನ್ಫಿಡೆಂಟ್ ಅನ್ನ ತುಂಬೋದಕ್ಕೆ ಕಾರಣ ನಮ್ಮೆಲ್ಲ ಪ್ರೀತಿಯ ಶಿಕ್ಷಕಿಯರ ಪಾತ್ರ ಅತ್ಯದ್ಭುತವಾಗಿದೆ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ, ನಿಮ್ಮ ಮುಂದಿನ ಜೀವನ ಅದ್ಭುತವಾಗಿರಲಿ. ನೀವೆಲ್ಲ ಉನ್ನತ ವ್ಯಾಸಂಗಕ್ಕೆ ಹೋದಾಗ ಅಲ್ಲಿ ಕೂಡ ಇದೇ ರೀತಿಯ ಒಂದು ಒಳ್ಳೆಯ ಹೆಸರನ್ನ ತೆಗೆದುಕೊಂಡು ಬಂದು ಮಾಕನಹಳ್ಳಿ ಶಾಲೆಯಲ್ಲಿ ಕಲಿತು ಮುಂದೆ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನೀವು ಬಂದು ಭಾಗವಹಿಸಬೇಕು ಅಂತಕ್ಕಂಥ ಒಂದು ಆಶಯ ನಮ್ದಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, 2 ಮಾತನಾಡಬೇಕು. ಆಸ್ ಎ ಕ್ಲಾಸ್ ಟೀಚರ್ ಆಗಿ 1-2 ಅನುಭವಗಳನ್ನ ಹಂಚಿಕೊಳ್ಬೇಕಾಗಿತ್ತು. ಹಾಗಾಗಿ ನಮ್ಮ ಶಾಲೆಯನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ, ನಮ್ಮನ್ನೂ ಮರಿಬೇಡಿ. ಮುಂದೊಂದು ದಿನ ನೀವು ಇಲ್ಲಿ ಉನ್ನತ ಒಂದು ಸ್ಥಾನದಲ್ಲಿ ಇದ್ದು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಾಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಒಂದು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಬೇಕು ಅಂತಕ್ಕಂಥ ಹೋದ ವರ್ಷದಿಂದ ಇದನ್ನ ಪ್ರಾರಂಭ ಮಾಡಿದೀವಿ, ಇವಾಗಲೂ ಕೂಡ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೋಬೇಕು. ಮೀನ್ಸ್ ಓನ್ಲಿ 7ನೇ ಕ್ಲಾಸ್ನ ವಿದ್ಯಾರ್ಥಿನಿಯರು. ನಾನು ಬಹಳ ಸಂತೋಷ ಆಗುತ್ತೆ. ಮಕ್ಕಳು ಹ್ಯಾಂಕರಿಂಗ್ ಇಂದ ಹಿಡಿದು ಜೊತೆಗೆ ಒಂದು ಫೋಟೋಗ್ರಾಫರ್ ಇಂದ ಹಿಡಿದು ಎಲ್ಲ ವಿಚಾರಗಳಲ್ಲೂ ಕೂಡ ಅವರ ಒಂದು ಸೃಜನಾತ್ಮಕವಾದ ಒಂದು ಆ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಅಂದ್ರೆ ಕಲೆ ಮತ್ತು ಪ್ರತಿಭೆ ಅಂತಕ್ಕಂಥದ್ದನ್ನ ಯಾವ ಮಗುವಲ್ಲಿ ಹೇಗಿರುತ್ತೋ ಗೊತ್ತಾಗೋದಿಲ್ಲ. ಈಗ ಇಲ್ಲಿ ಕೂತಿರ್ತಕ್ಕಂಥ ಈ ಮಕ್ಕಳಲ್ಲಿ ಯಾವ ರೀತಿಯಾದ ಒಂದು ಪ್ರತಿಭೆ ಮುಂದೆ ಅವ್ರ ಜೀವನದಲ್ಲಿ ವ್ಯಕ್ತ ಆಗುತ್ತೋ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ.
ಬಟ್ ಇಲ್ಲಿ ನಮ್ಮ ಬೇಸ್ಮೆಂಟ್ ಅಲ್ಲಿ ಏನ್ ಸಿಕ್ಕಿರುತ್ತೋ ಅಂದ್ರೆ ತಳಪಾಯ ಅಂತಕ್ಕಂಥ ಒಂದು ನಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಿ ಏನ್ ನಮಗೆ ಗುರುಗಳನ್ನ ಗೌರವಿಸ್ತಕ್ಕಂಥದ್ದಿರ್ಬೋದು, ಹಿರಿಯರನ್ನ ಗೌರವಿಸ್ತಕ್ಕಂಥದ್ದಿರ್ಬೋದು. My name is Ramya. I'm studying 7th standard in Government Higher Primary School, Makanahalli. ನಾವೆಲ್ಲರೂ 7th ಅವರು. ಈ ಸ್ಕೂಲ್ ಬಿಟ್ಟೋಗಕ್ಕೆ ನಮ್ಗೆ ಮನಸ್ಸೇ ಬರ್ತಲ್ಲ. ಈ ಸ್ಕೂಲಲ್ಲಿ ಫೆಸಿಲಿಟೀಸ್ ಜಾಸ್ತಿ ಇದೆ. ನೀವು ಬೇಕಾದರೆ ನೋಡ್ಬೋದು. ಕಂಪ್ಯೂಟರ್ ಲ್ಯಾಬ್ ಇದೆ, ಸೈನ್ಸ್ ಲ್ಯಾಬ್ ಇದೆ. ವೀಕ್ಲಿ ಇದು ಯೋಗ ಎಲ್ಲ ಮಾಡ್ತೀರಿ. ಮತ್ತು ಇಯರ್ ಪೂರ್ತಿ ಕಾಂಪಿಟೇಷನ್ಸ್ ಇರುತ್ತೆ. ರೋಬೋಟಿಕ್ಸ್ ಎಲ್ಲ ಮಾಡಿಸ್ತೀರಿ. ಮತ್ತು ಹೌಸು 4 ಹೌಸ್ RGBY ರೆಡ್, ಗ್ರೀನ್, ಬ್ಲೂ, ಎಲ್ಲೋ ಆ ಥರ ಮಾಡಿದ್ದೀರಿ. ಈ ವರ್ಷ ಬ್ಲೂ ಟೀಮ್ ವಿನ್ ಆಗಿದೆ. ಮತ್ತು ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಗಂಗೋತ್ರಿ ಈ 7th ಅವ್ರು ಸಿಕ್ಕಿದೆ. ನಾವು ತುಂಬ ಖುಷಿ ಬೀಳ್ತೀರಿ. ಇದೇ ಥರ ನೆಕ್ಸ್ಟು ಇಯರು ಕೊಡ್ತಾರೆ. ನೀವು ಬಂದು ನೋಡ್ಕೊಂಡು ಹೋಗ್ರಿ. ಮತ್ತು ನಿಮ್ಮ ಮಕ್ಕಳನ್ನೂ ಸೇರಿಸ್ರಿ. ಪ್ರೈವೇಟ್ ಸ್ಕೂಲ್ ಮತ್ತು ಗೌರ್ಮೆಂಟ್ ಸ್ಕೂಲ್ ಕಂಪೇರ್ ಮಾಡಿದ್ರೆ ನಮ್ಮ ಸ್ಕೂಲೇ ತುಂಬ ಚೆನ್ನಾಗಿದೆ. ನೀವು ಬೇಕಾದರೆ ನಿಮ್ಮ ಮಕ್ಕಳನ್ನೂ ಸೇರಿಸಿ. ಪ್ರೈವೇಟ್ ಸ್ಕೂಲ್ಗೆಲ್ಲ ಸೇರ್ಸೋಕೆ ಹೋಗ್ಬೇಡ್ರಿ. ಅಲ್ಲೆಲ್ಲ ಇದ್ರು ಅವ್ರು ಶೋ ತೋರಿಸ್ಕೊತಾರೆ ಅಷ್ಟೇ, ಆದರೆ ಕರೆಕ್ಟಾಗಿ ಟೀಚಿಂಗ್ ಮಾಡಲ್ಲ. ಇಲ್ಲಿ ಫುಲ್ಲು ಲೆಸನ್ ಎಲ್ಲ ಮಾಡ್ತಾರೆ. ನಮ್ಗೆ ಈ ಸ್ಕೂಲ್ ಇಷ್ಟ ಆಯಿತು. ನಾವು ಈ ಸ್ಕೂಲ್ ಬಿಟ್ಟೋಗಕ್ಕೆ ಮನಸ್ಸಿಲ್ಲ. ಇಲ್ಲೇ ಅಪ್ ಟು ಫಸ್ಟ್ ಸ್ಟ್ಯಾಂಡರ್ಡಿಂದ SLC ವರೆಗೂ ಮಾಡಿಸಿದ್ರೆ ನಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೀನಿ.